ನಮಸ್ಕಾರ ಸಮಸ್ತ ವೀಕ್ಷಕರಿಗೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ವಿಡಿಯೋ ಕೂಡ ಶೇರ್ ಮಾಡಿ. ಯಾಕ್ರಿ ಸುಮ್ಮನೆ ಕುಂತ್ರಲ್ಲ, ಹೋಗಲ್ಲನ್ರಿ ಗುಡಿಗೆ? ಏನು ಅಪ್ಪ ಏನು ಹೇಳಲ್ಲ ಅದನ್ನ ಮಾಡು ನಾನು ಅಂತ ಯೋಚನೆ ಮಾಡಾಕತ್ತೀನಿ. ಹೌದವ್ವ, ಮೊದಲ ನಿಮ್ಮ ಮಾಮ ಏನು ಹೇಳ ನೋಡು ಅದನ್ನ ಮಾಡೋಣ, ಆಮೇಲೆ ಮುಂದಿನ ಏನಾರು ನೋಡೋದಾಗತ್ತೆ. ಅದಕ್ಕೇನು ನೋಡಿ ತಯಾರಿ ಬೇಕು. ಅತ್ತೆ ಅದ ಪೂಜೆ ಅಂದ್ರೆ ಹಂಗೆ ಮಾಡಕ್ಕೆ ಬರಲ್ಲ, ಅದಕ್ಕೆ ವಾರ ತಿಥಿ ಎಲ್ಲ ಇರ್ತಾವು. ನಾ ಎಲ್ಲ ಅದನ್ನು ನೋಡ್ತೀನಿ, ನೋಡಿ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ಅದನ್ನು ಅರೇಂಜ್ ಮಾಡ್ತೀನಿ, ಅವಾಗ ಮಾಡೋಣಂತ. ನೀವು ಗುಡಿಗೆ ಹೋಗಿ ಬರ್ರಿ. ಅದೇ ನೀನು ಏನಾಗೈತೆ ನೋಡಿ ಮಾತಾಡಿ ಕೇಳ್ಕೊಂಡು ಬರ್ರಿ. ಆಮೇಲೆ ಏನು ತೇರಿಂದ ಮತ್ತೆ ಯಾರಿಗಾರ ಕೊಡ್ತೀರ ನೋಡ್ರಿ, ಕೊಡ್ರಿ ನೀವು ಎಲ್ಲಾನು ಚಲೋ ಮಾಡೋನು. ಈಗ ನಾಳೆ ನನಗೆ ಗೊತ್ತಿರೋ ಪ್ರಕಾರ ನಾಳೆ ಚಲೋ ದಿನ ಐತಿ ಅಮ್ಮೋರೆ. ಹೇಳುವ, ಕೆಲಸ ಮುಗೀತು. ಸರಿಯಾಗಿದ್ರೆ ನೀವು ಹೊರಗಿರೋ ಬರ್ತೀನಿ. ಸರಿ ಅಮ್ಮೋರೆ, ಅದನ್ನು ನೋಡಿಕೊಂಡು ಮಾಡ್ತೀನಿ. ನೀವು ಕುಂತಲ್ಲೇ ಕುಂದರ್ಬೇಡ್ರಿ, ಹಂಗೆ ಕುಂತಲ್ಲೇ ಕುಂದ್ರಾಕತ್ರ ಅದ್ರದ್ದು ಏನೂ ಅರ್ಥ ಆಗಲ್ಲ ನಮಗೆ. ನಾವು ಹೊರಗೆ ಹೋಗಿ ಒಂದು 4 ಜನ ಜೋಡಿ ಮಾತಾಡಿ ತಿಳ್ಕೊಂಡ್ರೆ ಒಂದಿಟ್ಟು ಅರ್ಥ ಆಗುತ್ತೆ. ಆಮೇಲೆ ಅಪ್ಪವರು ಸ್ವಾಮಿಗಳು ಬರ್ತಾರಂತ ಯಾರ, ನೀವು ಹೋಗಿ ಅವ್ರನ್ನೊಂದಿಟ್ಟು ಕೇಳ್ಕೊಂಡು ಬರ್ರಿ. ಹ್ಞೂ ಬರ್ತೀನಿ ಅಂದಾರ, ಅದಕ್ಕೆ ಏನು ಮಾಡಬೇಕು ಅಂತ ಆಗಲಿಲ್ಲ. ಕಾಯಿ ಕಟ್ಟೋದಂತರೂ ಮುಗೀತು. ನೀವು ಹಿಂಗೆ ಕುಂದ್ರೆ ನಮಗೂ ಕಾಯಿ ಕಾಲ ಆಡಲ್ಲ. 4 ಜನ ಊರಾಗ ಏನು ಅನ್ಕೋಬಾರ್ದು. ನೋಡೋಣ ತಗೋರಿ. ನಾನಿವತ್ತು ಸವಿತಕ್ಕೆ ಫೋನ್ ಹಚ್ತೀನಿ. ನೋಡು ಆಕಿನ ಗಂಡ ಮೊದಲ ಸಿಟಿಗೆ ಇರ್ತಾನ, ನೋಡಿ ಮಾತಾಡು. ಅದೆಲ್ಲ ನಂಗೆ ಬಿಡ್ರಿ, ಫಸ್ಟ್ ಅತ್ತೆಯಾರು ಕೊಟ್ಟು ಆಮೇಲೆ ಹಚ್ಚಿಸ್ತೀನಿ. ಅತ್ತೆಯಾರು ಮಾತಾಡಿದ್ರೆ ಆಕಿನ ಗಂಡನ ಮುಂದೆ ಏನು ಹೇಳಲ್ಲ, ಆಕಿನ ಗಂಡನ ಸುಮ್ಮಿರ್ತಾನೆ. ಆಮೇಲೆ ನಾ ಮಾತಾಡ್ತೀನಿ. ಸರಿ ಹಂಗಿದ್ರೆ ಹಂಗಾರೆ ನಾ ಹೋಗಿ ಬರಲಿ, ಫ್ಯಾಕ್ಟ್ರಿಗೆ ಒಂದಿಟ್ಟು ನೋಡ್ಕೊಂಡು ಹತ್ತಾಗ ಹೋಗಿ ಬರ್ತೀನಿ. ಸರಿ ಹಂಗಿದ್ರೆ ಹೋಗಿ ಬರ್ರಿ. ಯಾವ ಫೋನ್ ಹಚ್ಚಿದ್ರೆ ನಾ ಹಚ್ಕೊಡ್ತೀನಿ. ಬಣ್ಣ ಎಲ್ಲ ಹೇಳ್ತೀನಿ ತಗೋರಿ ಅತ್ತೆಯಾರ. ಅಕ್ಕ ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ಯಾಕವ ಏನಾರು ಕೆಲಸ ಐತೇನ? ಇಲ್ಲ, ಹಂಗೆ ಒಂದು ರೌಂಡ್ ಹೋಗಿ ಬರ್ಬೇಕಂತ ಫ್ಯಾಕ್ಟ್ರಿಗೆ ಅಲ್ಲೆಲ್ಲ. ಯಾಕೋ ಮನ್ಯಾಗ ಕುಂತ ಒಂಥರ ಬೇಜಾರಾಗತ್ತೈತಿ. ಹಂಗೆ ಸಿಂಚು ಮಿಂಚುನು ಕರ್ಕೊಂಡು ಬರ್ತೀನಿ ಬರ್ಬೇಕಾದ್ರೆ. ಅಲ್ಲ ನೀನು ಎಲ್ಲಿ ಹೋಗೋಬೇಡ, ನಾ ಎಲ್ಲ ಇರ್ತೀನಿ ತಗೋ, ನಾ ಎಲ್ಲ ನೋಡ್ಕೊತೀನಿ. ಅದು ಅಕ್ಕ ಗಂಗಾ, ನಾ ಏನಿಲ್ಲ, ನೀ ಮನೆಗಿರ. ಯಾಕೆ ಗಂಗಕ್ಕ ನನ್ನ ಹೊರಗೆ ಬಿಡ್ತಿಲ್ಲ? ನಿನ್ನೆ ಸುಟ್ಟು ಆತು, ನನಗೆ ನೋಡಿದ್ರೆ ನನ್ನ ಹೇರ್ ಸ್ಟೈಲು ಚೇಂಜ್ ಮಾಡ್ಯಾಳ, ಹೊರಗೂ ಬಿಡ್ತಿಲ್ಲ. ಏನಂತನೂ ಗೊತ್ತಾಗಲ್ಲ. ಬಿಡ, ಅಕ್ಕಿ ಹೇಳೋದು ನನ್ನ ಒಳ್ಳೇದಕ್ಕ ಅಲ್ಲ. ತುಂಗಮ್ಮ ಏನು ಗೌರಿ, ನೀವು ತುಂಗಮ್ಮನ ಗಂಗಮ್ಮನ? ನಂಗೆ ಕನ್ಫ್ಯೂಸ್ ಆಗತ್ತೈತಿ, ನೀವು ತುಂಗಮ್ಮನ ಗಂಗಮ್ಮ ಅಂತೇಳಿ. ನಿನಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಾ? ಅದಕ್ಕೆ ನಾ ಹೇಳಿದೆ, ನಾ ಇಬ್ಬರು ಸೇಮ್ ಹೇರ್ ಸ್ಟೈಲ್ ಮಾಡೋದು ಬ್ಯಾಡ ಅಂತೇಳಿ. ಕ್ಯಾಂಗೆ ಇಲ್ಲ ನೋಡಕ್ಕೆ, ನಾನು ಗಂಗಾ. ಅಯ್ಯೋ ಹೌದಾ, ನಾನು ತುಂಗಮ್ಮನ ಜೋಡಿ ಮಾತಾಡ್ಬೇಕು. ಸರಿ ನಾವ ಒಳಗದಾಳ ನೋಡು, ಹೋಗು. ಅಪ್ಪ ಇವನ ಹೆಸರು ಬಾಯಿ ಅಂತ, ಫೈಲ್ವಾನ್ ಇವ, ಪಸ್ತು ಕುಸ್ತಿ ಪಟ್ಟು ಇವ. ಹೆಂಗೆ ಹೊಡಿತಾನಂದ್ರೆ ಹೊಡೆದ್ರೆ ಮೇಲೆ ಎಳಂಗೇ ಇಲ್ಲ, ಹಂಗೆ ಹೊಡಿತಾನೆ. ನೋಡ್ತೀರಾ ನಾ ಹೆಂಗೆ ಹೊಡಿತೀನಿ ಅಂತ? ನಿನ್ನ ಶಕ್ತಿ ಪ್ರದರ್ಶನ ನೀನು ನಾಳೆ ಜಾತ್ರೆ ಮಾಡೋ ಅಂತ, ಈಗಲ್ಲ, ಈ ಸಲ ನಾವ ಗೆಲ್ಬೇಕು. ಹಿಂಗೆ ಇರ್ಬೇಕು ನೋಡು, ಮಸ್ತ್ ಅದನ್ ಬಾಡಿ. ಹಾಂ, ಅವಂಗ ನಮ್ದು ಇದನ್ನು ತೋರಿಸು ಗದ್ದಿಗೆ, ಅದ್ರಾಗ ಅವ ದಿನ ಅಲ್ಲೇ ಇದನ್ನು ಮಾಡಲಿ, ಪ್ರಾಕ್ಟೀಸ್ ಮಾಡಲಿ ಅವ ಅಲ್ಲೇ. ನೋಡು ನೀ ಸ್ಟ್ರಾಂಗ್ ಆಗ್ಬೇಕು. ಏನೇನು ಬೇಕು ನೀವು ಹೇಳಿ ನಿಂಗೆ ಊಟಕ್ಕೆ. 30 ತತ್ತಿ, 8 ಲೀಟ್ರ್ ಹಾಲು, ಒಂದು 10 ಲೀಟ್ರ್ ಅನ್ನ. ಯಾಕೆ ನಿನ್ನ ಜೋಡಿ ಯಾರು ಬಂದಾರನ? ಇಲ್ಲ, ಅದೆಲ್ಲ ನನಗೆ. ಇದೆಲ್ಲ ನೀನು ಒಬ್ಬನೇ ತಿಂತೀಯಾ? ಸರಿನಪ್ಪ, ಕಳಿಸ್ಕೊಡ್ತೀನಿ ತಗೋ. ಮತ್ತೆ ಚಿಕನ್ನು ಮಟನ್ನು 5 kg. ಸರಿ, ಮತ್ತೆ ತಿಂದು ಮಕ್ಕೊಂಡು ಅಲ್ಲೇ ತಿಂದು ಮಕ್ಕೋಬೇಡ. ಮತ್ತೆ ಎದ್ದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡು. ಹಿಂಗೆ ಪ್ರಾಕ್ಟೀಸಿಗೆ ಒಂದಿಷ್ಟು ಹುಡುಗನ ಕಳಿಸೋ ಇವ್ರಂಗ. ಕಳಿಸ್ಕೊಡಿ. ಅಪ್ಪ ನಾನು ಪ್ರಾಕ್ಟೀಸ್ ಮಾಡ್ತೀನಿ ಅವ್ನ ಜೋಡಿ. ಹುಷಾರಪ್ಪ ನೀನು. ಚಿಂತೆ ಮಾಡ್ಬೇಡಪ್ಪ, ನೋಡ್ತಾ ಇರೋ ನಾನು ಈ ಸಲ ಎತ್ತು ತೆಗೆದ್ಬಿಡ್ತೀನಿ ಎಲ್ಲಾರು. ಚಂದಂಗೆ ಅಕ್ಕಿ ಮೂಟೆ ಹೋಗಿವ್ರಿಗೆ ಅಲ್ಲಿ ಮೊದ್ಲು ಅಕ್ಕಿ ಮೂಟೆಗಳೆಲ್ಲ ಹಂಗ ಬಿದ್ದಾವ. ಯವ್ವ ನೀ ಯಾಕೆ ತಲೆ ಕೆಡ್ಕೊಂತಿ? ನಾನು ಅದಕ್ಕೆ ಬೇರೆದಾರನ್ನ ಕಳಿಸ್ತೀನಿ ತಗೋ. ಅಯ್ಯೋ ಮಗನ, ಮನೇನ ಕೆಲಸ ಮಾಡ್ರು ಫಸ್ಟ್, ಆಮೇಲೆ ಊರಿಂದ ಉದ್ಧಾರ ಮಾಡುವಂತ್ರೆ. ನಿಂಗೆ ಅದು ಗೊತ್ತಾಗಲ್ಲ, ನೀನು ಸುಮ್ಮ ಅಡುಗೆ ಮನೆಗೆ. ಏನಾರು ಒಂದು ಹೇಳಿದ್ರಿ ಇದೊಂದು ಹೇಳ್ತಾರೆ ನೋಡು. ನಾನಿನ್ನು ಬರ್ತೀನಿ. ಒಂದು ದೊಡ್ಡ ಬೊಗಣೆಗೆ ಅಕ್ಕಿ, ಆಮೇಲೆ ಎಗ್ ಅವೆಲ್ಲ ಇದು. ನೋಡಪ್ಪ, ನೀ ಎಗ್ ಪಗ್ ಮನ್ಯಾಗ ತರಕ್ಕೆ ಹೋಗ್ಬೇಡ. ನಿಮ್ದೇನಿದ್ರು ಅಲ್ಲೇ ಹೊಲದಾಗ ಮನೆ ಐತಲ್ಲ, ಅಲ್ಲಿ ಗ್ಯಾಸ್ ಕೊಟ್ಟು ಕಳಿಸ್ತೀನಿ, ಅಲ್ಲೇ ಕುದಿಸ್ಕೊರಿ, ಅಲ್ಲೇ ತಿನ್ನಿರಿ, ಅಲ್ಲೇ ಬೀಳ್ರಿ. ಸುಮ್ಮನೆ ಇಲ್ಲಿ ಬಂದು ನಮ್ಗೆ ತಲೆ ತಿನ್ನಕ್ಕೆ ಹೋಗ್ಬೇಡ್ರಿ. ನಡ್ರಿ ಮೊದ್ಲು ಮನೆ ಬಿಟ್ಟು ಹೊರಗೆ ನಡ್ರಿ ನೀವೆಲ್ಲರೂ. ಜಾತ್ರೆ ಹತ್ರ ಬರಾಕತೈತಿ, ಎಗ್ ಅಂತ ಎಗ್. ತತ್ತಿ ತಿನ್ಬೇಡ ಅಂತ ಎಷ್ಟಲ್ಲ ಹೇಳಿ ನಾನು ನಿನಗೆ. ಮನ್ಯಾಗೆಲ್ಲ ಅದನ್ನೆಲ್ಲ ತಿನ್ನಕ್ಕೆ ಹೋಗ್ಬೇಡ ನೋಡಿ. ಯವ್ವ ಏನಾಗುತ್ತೆ? ನೀ ಏನು ಅದು ವೆಜಿಟೇರಿಯನ್ ಅಂತೇಳಿ ಸೈಂಟಿಸ್ಟ್ ಹೇಳ್ಯಾರಂತ. ಅಯ್ಯೋ 4 ಅಕ್ಷರ ಕಲ್ತಿಲ್ಲ ಮಗ ನೀನು, ಎಷ್ಟು ಮಾತಾಡ್ತಿಲ್ಲ ನೀನು. ಸೈಂಟಿಸ್ಟ್ ಹೇಳ್ಯಾರಂತ ಏನಿಬ್ರು ಬೆಳಗ್ಗೆ ಸೈಂಟಿಸ್ಟ್ ಅಂತ ಮಾತಾಡಕತ್ತಿರಲ್ಲ. ನೋಡುವ, ಆ ತತ್ತಿ ತರಬೇಡ ಅಂತ ಎಷ್ಟು ಸಲ ಹೇಳಿ ನಿಮ್ಮ ಅಣ್ಣಗೆ, ಅದನ್ನು ತೊಗೊಂಡು ಬರ್ತೀನಿ ಅಂತ ನೋಡು. ಬರೀ ಅಣ್ಣ ಹೋಗಿ ಅವ್ನ ಮುಂದೆ ಹೇಳ್ತಲ್ಲ ಯಪ್ಪ ನೀನು. ಆಕಿ ಮೊದ್ಲ ಹೇಳ್ತೀನಲ್ಲ, ಈ ಬರೀ ಮಡಿ ಅಂತೇಳಿ ಸಾಯಿ ಹೊಡಿತಾಳಕ್ಕಿ. ನೀ ಹೋಗು ಅಲ್ಲಿ ಹೊಲದಾಗ ಹೆಂಗಾದ್ರೂ ಗ್ಯಾಸ್ ಐತಿ, ಅಲ್ಲಿ ಹೋಗಿ ಕುಚ್ಕೊಂಡು ತಿನ್ನು. ಅಷ್ಟ ಮಾಡ್ತೀನಿ ಹೋಗು.
ಏನವ್ವ ಈಗ ಬಂದೆ ನೀನು? ಹ್ಞೂನಪ್ಪ, ಈಗ 3 ದಿನ ರಜೆ ಇತ್ತಲ್ಲ ಅದಕ್ಕೆ ಬಂದೀನಿ. ಅವ್ವ ಏನು ಮಾಡಿದೆ ಊಟಕ್ಕೆ? ರೊಟ್ಟಿ ಮಾಡಿ ಅಂತೀನಿ ಬಾ. ನನ್ನ ಜಾತ್ರೆ ಎಲ್ಲ ಹೆಂಗೆ ನಡಕತ್ತೈತಿ? ಈ ಸಲ ಜಾತ್ರೆ ನಮ್ಮ ಊರಿಂದನ ಅವ್ರ ಊರಿಂದ ಹೆಂಗೋ ಒಂದು ನಡಿತೈತಿ. ಯಾವ ಊರಿಂದ ಆದ್ರೇನಪ್ಪ, ನಾವಂತೂ ಹೋಗ್ತೀವಲ್ಲ. ಅವ್ವ ಈ ಸಲ ಮಾಮನ ಮನೆಗೆ ಹೋಗೋಣ. ಹ್ಞೂನವ್ವ, ನನಗೂ ಹೋಗ್ಬೇಕು ಅನ್ಸಾಗತೈತಿ. ಏನು ಮಾಡೋದು, ನಿಮ್ಮಪ್ಪ ಬಿಡ್ಬೇಕಲ್ಲ. ಮಾಮನ ಮಾಮನ ಮಕ್ಕಳನ್ನ ನೋಡಿ ಎಷ್ಟು ದಿನ ಆಗೈತಿ. ಸಿಂಚು ಮಿಂಚು ದೊಡ್ಡಾರಾಗಿರ್ತಾರನ ಈಗ. ಆಗಿರ್ಬೋದು, 9 ವರ್ಷ ಅಂತಂದ್ರೆ ಆಗಿರ್ತಾರಲ್ಲ ನೋವ. ಹೋಗ್ಬೇಕಂತ ನನಗೂ ಭಾಳ ಆಸೆ ಐತಿ. ಈ ಸಲ ನೋಡು. ನಾನು ಮೊನ್ನೆ ಕಾಲೇಜಿಂದ ಬರಾಕತ್ತಿದ್ದೆ, ಅವರು ಕಾರ್ ಗಾಡಿ ಹೋದ್ರು. ನಾನು ಮಾತಾಡ್ಸ್ಬೇಕಂದೆ, ಮತ್ತೆ ಯಾಕೆ ಸುಮ್ಮನೆ ಅವ್ರು ಹೆಂಗೆ ಅನ್ಕೊಂತಾರೋ ಅಂತ ನಾನು ಸುಮ್ಮನೆ. ಯವ್ವ, ರಾಮು ಮತ್ತು ಶ್ಯಾಮು ಎಷ್ಟು ದೊಡ್ಡವರಿಗೆ ಗೊತ್ತೇನ? ಅವರ ಹೌದಲ್ಲ ಅಂತ ನಂಗೆ ಕನ್ಫ್ಯೂಷನ್ ಆಯ್ತು. ಆದ್ರೆ ನನಗೆ ಅನಿಸ್ತು ಹೌದು ಅವರ ಅಂತೆ. ಏನು ಮಾಡೋದು, ಎಲ್ಲ ಚಲೋ ಇತ್ತಿತ್ತಂದ್ರೆ ಶ್ಯಾಮಂಗೆ ನಿಂತು ತಗೊಳ್ದಿತ್ತು. ಹೌದವ್ವ, ನೋಡಿ ನನ್ನ ಮಗಳು ಮುಖ ಎಷ್ಟು ಆಳ್ತೈತಿ ಅವನಂದ್ರೆ. ಹಾಗವ ನನ್ನ ಮಗಳನ್ನ ನಮ್ಮ ಅಣ್ಣನ ಮನೆಗೆ ಕೊಡ್ಬೇಕನ್ನೋದು ನನ್ನ ಭಾಳ ಆಸೆ. ಯಾವಾಗ ಈಡೇರ್ತೋ ಏನು ದೇವರೇ ಬಲ್ಲ. ಖಾಲಿ ಉಪ್ರಾಟಿ ಜಗಳ ನೋಡಿ ಅವ್ರದ್ದು. ಏನು ಬಂದಿದ್ದಲ್ಲ, ಒತ್ತಿದ್ದಲ್ಲ, ಓದಿದ್ದಲ್ಲ. ಏನೋ ಒಟ ಒಟ ಅನ್ನಕತ್ತಿಲ್ಲ ಒಳಗೆ. ಮಗ ಈ ಬಂದೇನ? ಏನು ಕೊಳ್ಳೇನ ತಿನ್ನಕ್ಕೆ? ಅಪ್ಪ ಇಲ್ಲಕೇನ? ಏನೋ ಗದ್ದಿಗೆ ನೀರು ಹಾಕೋದೈತಂತೆ ಹೋದ್ ನೋಡಪ್ಪ. ಎಷ್ಟೊತ್ತ ಹೋಗಿ ಇನ್ನಾದ್ರೂ ಬರೋವಲ್ಲ. ಏ ಹೌದನ, ನಾನು ಹೋಗ್ತೀನಿ ತಗೋ ಅಲ್ಲಿಗೆ. ಯಾಕೆ ಕಾಲೇಜ್ಗೆ ಹೋಗಲ್ಲನ? ಹೋಗ್ತೀನಿ, ನಾಳೆಗೆ ಹೋಗ್ತೀನಿ ಬಿಡು. ನಿಂದರಲೆ ಫೈನಲ್ ಇಯರ್ ಇದೆ, ಎದಕ್ಕೆ ಹಿಂಗೆ ಮಾಡಕತ್ತಿ? ಏನಾತ ಹೇಳ? ಅವ್ವ ಅದು ನಮ್ಮ ಕಾಲೇಜ್ನಾಗ ಗೌರಿ ಅಂತದಾಳ. ನಾಕಿ ಪ್ರಪೋಸ್ ಮಾಡಿದೆ. ಆಕಿ ನನ್ನನ್ನು ರಿಜೆಕ್ಟೂ ಮಾಡಲಿಲ್ಲ, ಇತ್ತಾಗ ಹೂನು ಅನ್ನಲಿಲ್ಲ. ಏನಂತ ಅನ್ಲಂದ್ರೆ ನನಗೆ ಇದ್ರಾಗ ಯಾವುದ್ರಾಗೂ ಇಂಟ್ರೆಸ್ಟ್ ಇಲ್ಲ. ಇವಾಗ ನಂಗೆ ಏನಿದ್ರು ನಮ್ಮ ತಂಗ್ಯಾರನ್ನ ದೊಡ್ಡವ್ರು ಮಾಡಬೇಕು, ಅವ್ರಿಗೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋದಷ್ಟೇ ಐತಿ. ಇದು ಬಿಟ್ಟರೆ ನನಗೇನೂ ಇಲ್ಲ ಅಂತ ಅನ್ಲಕ್ಕಿ. ಹೌದಾ? ಹಂಗನ್ಲ? ಮೇ ಬಿ ಅವ್ರ ಅವ ಅಪ್ಪ ಇರ್ಲಿಕ್ಕಿಲ್ಲ. ಯಾವೂರು? ಇಲ್ಲೋ ಒಂದು ಪಕ್ಕದೂರ ಐತಲ್ವಾ, ಅಲ್ಲಿಂದ ಬರ್ತಾಳ. ಯಪ್ಪ, ಆ ಊರ್ನಾರ ಯಾಕೆ ಇಷ್ಟಪಡ್ತೀಯಪ್ಪ? ಆ ಊರ ಸವಾಸನ ಬೇಡ ಅಂತೀನಿ ನಾ ಅಂತರು. ನಿಮ್ಮ ಅತ್ತಿ ಹೋದಾಗಿಂದ ನಿಮ್ಮ ಅಪ್ಪ ಆ ಊರ್ನಾರ ಕಂಡ್ರೆ ಇರಿ ಆಯ್ತಾನ. ಮೊದಲ ಆ ಊರ್ನಾರ ಜಗಳ ಕಂಡ್ರೆ ಅಂತಾರೆ ಬರೀ. ಹೌದವ್ವ? ಹ್ಞೂನಪ್ಪ, ನಿಮ್ಮ ಅತ್ತಿ ಹೋದಾಗಿಂದ ನಿಮ್ಮ ಅಪ್ಪಗೆ ಆ ಊರು ಕಂಡ್ರನ ಆಗಂಗಿಲ್ಲ. ನಿಮ್ಮ ಅತ್ತಿ ಹೆಸರು ಗೊತ್ತಲ್ಲ, ರಂಗವ್ವ? ಅದು ಗೊತ್ತು ಬಿಡವ್ವ. ಮತ್ತು ನೀವು ಹೋಗಿ ಹೋಗಿ ಯಾವ ಊರು ಮತ್ತೆ ಯಾವ ಊರು ಹೆಣ್ಣು ಸಿಗಲಿಲ್ಲ ನಿನಗೆ? ಸರಿನವ್ವ, ಇನ್ನೊಮ್ಮೆ ಮಾಡಲ್ಲ ಬಿಡು. ಆದರೂ ಆಕೆ ಅಂದಿದ್ದು ನನಗೆ ಅಜಾಬ್ ಅನಿಸ್ತು. ನಾ ಹೇಳಿದೆ ನಮ್ದು ಆಸ್ತಿ ಅಂತಸ್ತು ಎಲ್ಲ ಐತಿ, ನನ್ನ ಮದುವೆ ಆದ್ರೆ ನಾನೆಲ್ಲ ನೋಡ್ಕೊತೀನಿ ಅಂತ ಅದರ ಬರ್ದೀನಿ. ಆದರೂ ಆಕೆ ಯಾವುದೂ ಕೇರ್ ಮಾಡಿಲ್ಲ ನೋಡು. ಎಲ್ಲಿ ಬಿಡಪ್ಪ, ಅದಕ್ಕೆ ಚಲೋ ಹುಡುಗಿನ ತಂದು ಕಟ್ತಿ. ಯಾಕೆ ತಲೆ ಕೆಡ್ಸ್ಕೊಂತಿ? ತಲೆ ಕೆಡಿಸ್ಕೊಂಡಿಲ್ಲ. ನಾನು ಯಾರಿಗೂ ಪ್ರಪೋಸ್ ಮಾಡಿಲ್ಲ, ಫಸ್ಟ್ ಟೈಮ್ ಮಾಡಿದ್ನಲ್ಲ, ಅದಕ್ಕೆ ನಂಗೆ ಒಂಥರ ಬೇಜಾರಾಯ್ತು ಅಷ್ಟೇ. ಸರಿಯಾಗಿದ್ರೆ ಬೇಜಾರಾದ್ರೆ ಹೊಲಕ್ಕೆ ಹೋಗಿ ಬಾ. ನಿಮ್ಮ ಅಪ್ಪ ಹೊಲ್ದಾಗ ನೋಡು, ಹೋಗು. ಸರಿಯವ್ವ. ನೋಡ್ರಪ್ಪ, ಇವತ್ತು ಸಂಜೆ ಅನ್ನತ್ಲೆ ಎಲ್ಲ ಕಬ್ಬು ಕಡಿಬೇಕು ನೋಡು. ಇವತ್ತೆಲ್ಲ ಮುಗಿಸ್ಬೇಕು, ನಾಳೆಗೆ ಹೇರುದು ಹೇಳಿನಿ. ನೀವು ಮತ್ತು ಊಟ ಪಾಠ ಅನ್ಕೊಂತ ಮತ್ತು ಹೊತ್ತು ಕಳೆದಿರಿಲ್ಲೇ. ಅಪ್ಪಾರ ನೀವ್ಯಾಕೆ ಬರಕ್ಕೆ ಹೋದ್ರಿ? ನಾನು ಬರ್ತಿದ್ದಿಲ್ಲ ಸಾಯಂಕಾಲ. ಇಲ್ಲ, ನಂದ ಒಂದಿಟ್ಟು ಕೆಲಸ ಇತ್ತು, ಇತ್ತಾಗ ಹಂಗೆ ಬಂದೋದೆ. ಮುಗಿತೈತೇನೆ ಇವತ್ತು? ಮುರಿಯಪ್ಪ, ಇವತ್ತು ಮುಗಿತೈತಿ. ಸರಿ, ಹಂಗಿದ್ರೆ ಆ ಹೊಲಕ್ಕೆ ನೀರು ಹಾಸಿಲ್ಲ ನೋಡು, ನೀರು ಹಾಸಿಸು. ಆಮೇಲೆ ಕಸ್ದಾರು ಸಾಯಂಕಾಲ 4ರಿಂದ ಬರ್ತೀನಿ ಅಂತ ಅಂದಾರಂತ. ಅದ್ರ ನೋಡು ಪಗಾರ ಎಷ್ಟೈತೆ ನೋಡಿ, ನಾನು ಸಂಜೆ ಬಂದು ಹೇಳು, ನಾ ಒಟ್ಟು ಕೊಡ್ತೀನಿ. ಹ್ಞೂ ರೀ ಅಪ್ಪಾರ, ಇವತ್ತು ಸಂಜೆ ಮುಂದೆ ಹೇಳಿನಿ ರೀ ಎಲ್ಲರಿಗೂ ಬರೋಕೆ. ಅಪ್ಪಾರ ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ನಾಳೆ ಒಂದಿಟ್ಟು ನನ್ನ ಹೊಲನೂ ನೋಡ್ತೀನಿ ರೀ. ನನ್ನ ಹೊಲ ಕೆಲಸ ಭಾಳ ಐತಿ, ಕರಿಬೇಕಂತ ಮಾಡೀನಿ ಅದಕ್ಕೆ. ಆಯ್ತು, ಇವತ್ತು ಕಬ್ಬು ಮುಗಿಸು, ನಾಳೆ ಅದು ಅಲ್ಲಟ್ಟು ಹಚ್ಚು, ನಾ ಯಾರನ್ನ ಕಳಿಸ್ತೀನಿ ಅದಕ್ಕೆ. ನಿನ್ನ ಹೊಲದ್ದು ಹಚ್ಚು, ದೂರ ಆಗಲ್ಲಲ್ಲಪ್ಪ, ಇಲ್ಲಿ ಅಕ್ಕವೆಲ್ಲ. ಸರಿ ರಪ್ಪ, ಗೊಂಜಾಳದ ರೇಟ್ ಕಡಿಮೆ ಆಗೈತೆ ಅನ್ನಕತ್ತಾರ, ಹಾಗಾಗಿ ಮೊನ್ನೆ ಅರ್ಧ ಕೊಟ್ಟಿನಿ, ಇನ್ನು ಅರ್ಧ ಹಂಗೈತ್ರಿ. ನೀವು ಹೆಂಗೆ ಅಂತೀರಿ ಹಂಗೆ? ಇಲ್ಲ, ನಮ್ಮವರೊಬ್ಬರು ಪಕ್ಕಿ ಬಂದಿದ್ರಿಲ್ಲೇ, ಅಲ್ಲಿಗೆ ಲೋಡ್ ಏರಿಸ್ತೀನಿ ಅಂತ ಹೇಳಿ ನಾ ಅಲ್ಲಿಗೆ ಕಳ್ಸೋನು. ಈಗ ಜಾತ್ರೆ ಒಂದು ಬಂತು, ಜಾತ್ರೆ ದುಡ್ಡು ಬೇಕಲ್ಲ, ಅದಷ್ಟು ಅಲ್ಲಿಗೆ ಕಳ್ಸೋನು, ಅದ್ರದ್ದು ದುಡ್ಡು ಜಾತ್ರೆಗೆ ಹಾಕೋನು. ಸರಿ ಅಪ್ಪ, ಹಂಗೆ ಮಾಡು. ನಿಂಗೆ ಕೆಂಚಿನ ಕಳಿಸ್ತೀನಿ, ಕೆಂಚಿನ ಜೋಡಿ ಮಾತಾಡಿ ಇದನ್ನೇನೈತೆ ನೋಡಿ ಬಗೆಹರಿಸಲ್ಲ. ಇವತ್ತು ಫ್ಯಾಕ್ಟ್ರಿ ಕ್ಲೋಸ್ ಮಾಡ್ಬೇಕಂತ ಮಾಡಿದ್ದೆ ನಾನು. ಇದೊಂದು ಕಬ್ಬು ಮುಗಿತಂದ್ರೆ ಕ್ಲೋಸ್ ಆಗುತ್ತೆ, ಯಾಕಂದ್ರೆ ನಾಳೆಯಿಂದ ಮತ್ತೆ ಸಕ್ರೆ ರೇಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇವತ್ತು ಏನೇನು ಕಬ್ಬುಗಳು ಬಂದಲ್ಲ ಅದನ್ನು ಅಷ್ಟಕ್ಕೆ ಎಲ್ಲ ಒಳಗೆ ಹಾಕ್ಕೊಂಡು ಇನ್ನೊಂದು ವಾರ ಕಬ್ಬುಗಳು ಬೇಡ, ಯಾವ ಕಬ್ಬು ಫ್ಯಾಕ್ಟ್ರಿ ಬರೋದು ಬೇಡ. ಅದಕ್ಕೆ ನಮ್ದು ಇವತ್ತು ಮುಗಿಸು. ಹೌದ್ರಿ, ಕೆಂಚಿನ ಹೊಲ್ದಲ್ಲಿ ಒಂದಿತ್ತು ಇತ್ತು ರೀ ಕಬ್ಬು, ಅವ್ನು ಹೇಳಿಲ್ಲನ್ರಿ. ಒಂದಿನ ಮಣ್ಣು ನೀರು ಬಿಟ್ಬಿಟ್ಟ ಅಂತ ಮರ್ತ, ಇನ್ನೊಂದು 15 ದಿನ ಆಗುತ್ತದೆ ಒಣಗಾಕ, ಇರ್ಲಿ ಬಿಡ ಒಂದು. ಸರಿ ಅಪ್ಪ, ಹಂಗಾರ ಸಂಜೆ ಮುಂದೆ ಮನೆಗೆ ಮರಿಬೇಡ. ಹಾಂ, ಬರ್ತೀನಿ. ಫ್ಯಾಕ್ಟ್ರಿ ಕ್ಲೋಸ್ ಮಾಡಿಸಿದ್ರೆ 1 ತಿಂಗಳು ಹೋಗುತ್ತಿದೆ. ಯಾಕಪ್ಪ ಹಿಂಗೆ ಮಾಡಾಕತ್ತಾರ? ಒಂದು ಅರ್ಥ ಆಗೋದಿಲ್ಲ. ಇವತ್ತು ಕ್ಲೋಸ್ ಮಾಡ್ತೀನಿ ಅಂತ ಹೇಳಂಗಿಲ್ಲ, ಬಂದ್ ಮಾಡೋದು ಅದ್ರ ಬಗ್ಗೆ ಯಾವತ್ತೂ ಮಾತಾಡಂಗಿಲ್ಲ ಅವರು. ಯಾಕೋ ಅವ್ರ ಜಾತ್ರೆದು ಭಾಳ ಟೆನ್ಷನ್ ತೊಗೊಂಡಾರ ಅನ್ಸುತ್ತೆ, ಇರ್ಬೋದು. ಯಾಕೆ ಅರ್ಜೆಂಟ್ ಬಾ ಅಂತಂದು? ಅದು ಈಗ ಸಾವುಕಾರ ಮನೆಯಲ್ಲಿ ಪೂಜೆ ಇಟ್ಕೊಂಡಿದಾರಂತೆ. ಏನು ಪೂಜೆ? ಅದು ನಂಗೆ ಗೊತ್ತಾಗ್ಲಿಲ್ಲ, ಬಟ್ ಏನೋ ಅಡೆತಡೆಗಳು ಬರುತ್ತೆ, ಪೂಜೆ ಇಟ್ಕೋಬೇಕು ಅಂತ ಹೇಳಕತ್ತಿದ್ರು. ಸೊ ಅದಕ್ಕೆ ನಾನು ನಿಮ್ಮ ಹತ್ರ ಬಂದೆ. ಹೌದಾ, ಸರಿಯಾಗಿದ್ರೆ ನಾ ಎಲ್ಲ ಮಾತಾಡ್ತೀನಿ ಅಂದ್ರೆ ನೀವು ಹೋಗು. ನೀ ಬರುವಾಗ ಯಾರು ನೀನು ನೋಡಿಲ್ಲೋದಿಲ್ಲ? ಇಲ್ಲ, ಯಾರೂ ನೋಡಿಲ್ಲ. ಸರಿಯಾಗಿದ್ರೆ ಹೋಗಿ, ನೀನು ಹೊತ್ತಾಗಿತ್ತು ಮೊದಲ. ಅಮ್ಮ, ಇದನ್ನು ಏನು ಮಾಡಬೇಕು? ನಾನು ಅದಕ್ಕೆ ಹೇಳಿದೆ ನಿಂಗೆ ಇದನ್ನು ಮಾಡಬೇಡ ಅಂತ. ನೋಡು, ಈಗ ಕಾಕರಾಜ ಮಾಡಿದ್ದು ಒಂದೊಂದ ಎರಡೆರಡ, ಈಗ ಅವ್ರಿಗೆ ಗೊತ್ತಾಗ್ತಿದೆ ಯಾರು ಏನು ಅಂತ. ಈಗ ತಪ್ಪಾಗೈತಿ, ನನ್ನ ಕ್ಷಮಿಸು. ಮುಂದೆ ಏನು ಮಾಡ್ಬೇಕು ಹೇಳು? ಈಗ ಅವರೆಲ್ಲ ಎಚ್ಚೆತ್ತುಕೊಳ್ಳೋ ಟೈಮು. ಅದಕ್ಕೆ ನೀನು ಬೇಗ ಅವ ಎಲ್ಲಿದ್ದಾನೆ ಹುಡುಕು.
ನಾನು ಬಂದಿರೋ ಸುಳಿವು ಅವನಿಗಷ್ಟೇ ಗೊತ್ತಾಗುತ್ತೆ. ಸರಿ ಅಮ್ಮ, ಅದನ್ನೇ ಮಾಡ್ಸಕತ್ತೀನಿ. ಕಾಕ್ರಾಜನ್ ಕಳ್ಸೀನಿ, ನೋಡೋಣ. ಅವನೆಲ್ಲೂ ಇಲ್ಲ, ಇಲ್ಲೇ ಇದೆ, ಊರಲ್ಲೇ ಇದ್ದಾನೆ. ಅವನು ನಂಗೆ ಬಲಿ ಬೇಕೇ ಬೇಕು. ಸರಿ ಅಮ್ಮ, ನಾನು ನೋಡ್ತೀನಿ. ನೋಡ್ತೀನಿ ಅಲ್ಲ, ಇದು ಮಾಡಲೇಬೇಕು ನೀನು. ಹಾಂ ಅಮ್ಮ, ಮಾಡ್ತೀನಿ. ಆ ಪೂಜೆ ತಪ್ಪಿಸೋದಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ನಾನು ಹೇಳ್ತೀನಿ. ನಾಳೆ ನೀನೆಲ್ಲ ತಯಾರಿ ನಡೆಸು. ನಾನು ನಿನಗೆ ಹೇಳಿದೆ, ಪೂಜೆ ತಯಾರಿ ನೀನು ಮಾಡಂತ ಹೇಳಿದೆ ತಾನೆ. ಇನ್ನು ಬಲಿನೂ ಬಂದಿಲ್ಲ ಒಂದು. ಅಮ್ಮ, ಅದು ನೀ ಹೇಳ್ದಂಥ ಗುಣವುಳ್ಳ ಮಹಿಳೆ ಎಲ್ಲೂ ಸಿಗ್ತಿಲ್ಲ. ಹುಡುಕು, ಸಿಕ್ಕೇ ಸಿಗ್ತಾಳೆ. ಆ ಜಾತಕದವಳು ನನಗೆ ಬೇಕೇ ಬೇಕು. ಸರಿ ಅಮ್ಮ, ನಾನು ಹುಡುಕ್ತೀನಿ. ವೀಕ್ಷಕರೇ, ಈ ವಿಡಿಯೋನಲ್ಲಿ ಬರ್ತಾ ಇರೋ ಪ್ರತಿಯೊಂದು ಸನ್ನಿವೇಶಗಳು ಮತ್ತು ವಿಡಿಯೋಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಎಲ್ಲ ಕಾಲ್ಪನಿಕ. ಯಾರೂ ಅದನ್ನು ಸೀರಿಯಸ್ ಆಗಿ ತಗೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ದಯವಿಟ್ಟು ಶೇರ್ ಜಾಸ್ತಿ ಮಾಡಿ. ಎಷ್ಟು ನೀವು ಶೇರ್ ಮಾಡ್ತೀವಿ ಅಷ್ಟು ನನ್ನ ವಿಡಿಯೋ ಜನರಿಗೆ ತಲುಪುತ್ತೆ. ಜನರು ತಲುಪಿದರೆ ನನ್ನ ವಿಡಿಯೋಗೆ ಒಂದು ವ್ಯಾಲ್ಯೂ ಬರುತ್ತೆ ಅಂತ ನಾನು ನಿಮ್ಗೆ ಕೇಳ್ಕೊತೀನಿ.